ನಮಸ್ಕಾರ ಸ್ನೇಹಿತರ. ನವೆಂಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗ್ತಾ ಇದೆ. ಅಕ್ಟೋಬರ್ ತಿಂಗಳದು ಕೂಡ ಬಂದಿರಲಿಲ್ಲ ಅಂದ್ರೆ ಅದು ಕೂಡ ಜಮಾ ಆಗ್ತಾ ಇದೆ. ಹೌದು, ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ ಈ ಪಿಂಚಣಿ ಯೋಜನೆಯಲ್ಲಿ ಸರಿಯಾಗಿ ದುಡ್ಡಂತೂ ರಿಲೀಸ್ ಆಗ್ತಾ ಇಲ್ಲ. ಇದು ನಿಮಗೆ ಗೊತ್ತಿರುವಂತಹ ವಿಷಯ. ಸೊ ಅನೇಕ ಫಲಾನುಭವಿಗಳು, ಹಿರಿಯರು ಅದರಲ್ಲಿ ಮುಖ್ಯವಾಗಿ ಇದನ್ನೇ ಹೇಳ್ತಾ ಇರ್ತಕ್ಕಂಥದ್ದು, ಸರಿಯಾಗಿ ದುಡ್ಡು ರಿಲೀಸ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಈಗ ಸದ್ಯಕ್ಕೆ 2 ತಿಂಗಳ ಹಣವನ್ನ ಹಾಕಿ ಕೊಡ್ತಾ ಇದ್ದಾರೆ. ಜೊತೆಗೆ ಪಿಂಚಣಿ ಯೋಜನೆಯಲ್ಲಿ ಕೇಂದ್ರ ಸರ್ಕಾರದಿಂದನೂ ಕೂಡ ಹೆಚ್ಚಳ ಆಗ್ತಾ ಇದೆ, ರಾಜ್ಯ ಸರ್ಕಾರದಿಂದನೂ ಕೂಡ ಹೆಚ್ಚಳ ಆಗ್ತಾ ಇದೆ. ಸೊ ರಾಜ್ಯದಲ್ಲಿ ಇರ್ತಕ್ಕಂತಹ ಹಿರಿಯ ನಾಗರಿಕರು, ವಿಧವಾ ಮಹಿಳೆಯರು, ಅಂಗವಿಕಲರು ಈ ಒಂದು ವಿಡಿಯೋನ ತಿಳ್ಕೊಳ್ಳೇಬೇಕು. 2 ತಿಂಗಳ ಹಣ ಜಮಾ ಆಗ್ತಾ ಇದೆ. ಒಂದು ವೇಳೆ ಹಿಂದಿನ ಯಾವುದೇ ತಿಂಗಳ ಹಣ ಬಂದಿಲ್ಲ ಅಂದ್ರೆ ಮುಂದಿನ ತಿಂಗಳಲ್ಲಿ ನಿಮ್ಮ ಖಾತೆಗಳಿಗೆ ದುಡ್ಡು ಬರೋದಿಲ್ಲ. ಯಾಕೆ ಬರ್ತಾ ಇಲ್ಲ? ನೀವು ಅದನ್ನ ಪಡ್ಕೊಳ್ಬೇಕು ಅಂದ್ರೆ ನೀವು ಎಲಿಜಿಬಿಲಿಟಿಯನ್ನ ಹೊಂದಿರ್ತೀರಿ, ಆದ್ರೂ ಸಹಿತ ದುಡ್ಡು ಬರ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ಏನು? ಪ್ರತಿಯೊಂದು ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾನೆ. ಸೊ ತೀರಾ ಇಂಪಾರ್ಟೆಂಟ್ ಹಾಗೂ ಮುಖ್ಯವಾಗಿರ್ತಕ್ಕಂತಹ ಮಾಹಿತಿ. ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲೇಬೇಕು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ತರ್ತಾ ಇರ್ತೀವಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ. ಸ್ನೇಹಿತರೆ, ಇಲ್ಲಿ ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ, ಅದೇ ರೀತಿಯಾಗಿ ವಿಧವಾ ಮಹಿಳೆಯರಿಗೆ ಪಿಂಚಣಿ ಜಮಾ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಹೆಚ್ಚಳ ಯಾರಿಗೆ ಆಗ್ತಾ ಇದೆ ಅಂದ್ರೆ ರಾಜ್ಯ ಸರ್ಕಾರದಿಂದ ಹಿರಿಯರಿಗೆ, ಹಿರಿಯ ನಾಗರಿಕರಿಗೆ, ಅದರಲ್ಲಿ ಮಹಿಳೆಯರು ಬಂದ್ರು, ಪುರುಷರು ಬಂದ್ರು, ಒಟ್ಟಾರೆಯಾಗಿ 60 ವರ್ಷ ಮೇಲ್ಪಟ್ಟವರಿದ್ರೆ ಅವರಿಗೆ ಹೆಚ್ಚಳ ಆಗ್ತಾ ಇದೆ. ಈ ಕಡೆ ಕೇಂದ್ರ ಸರ್ಕಾರದಿಂದ ಇಲ್ಲಿ ವಿಧವಾ ಮಹಿಳೆಯರಿಗೆ ಪಿಂಚಣಿಯನ್ನ ಹೆಚ್ಚಳ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಎಷ್ಟೆಷ್ಟು ಹೆಚ್ಚಳ ಮಾಡ್ತಾ ಇದ್ದಾರೆ, ಏನಿದು ವಿಷಯ, ಅದನ್ನೆಲ್ಲವೂ ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಿಮಗೆ ಏನಾದ್ರೂ ಪಿಂಚಣಿ ಸರಿಯಾಗಿ ಬರ್ತಾ ಇಲ್ಲ ಅಂದ್ರೆ ನೀವು ಒಂದ್ ಕೆಲಸ ಮಾಡ್ಬೇಕಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ತಿಳಿಸಿದೆ. ಸುಮಾರು 23 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನ ಈ ಒಂದು ಯೋಜನೆಯಿಂದ ತೆಗೆದಾಕುವಂತಹ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ನೀವು ಕೂಡ ಗಮನ ಹರಿಸಬೇಕಾಗತ್ತೆ ಇಲ್ಲಿ ಪಿಂಚಣಿ ಯೋಜನೆಯಲ್ಲಿ. ಸೊ ಈ ಅನೇಕ ಕುಟುಂಬಸ್ಥರು ಏನ್ ಮಾಡ್ತಾ ಇದಾರೆ, ಹಿರಿಯ ನಾಗರಿಕರು ಅದರಲ್ಲಿ ಮುಖ್ಯವಾಗಿ ತೀರಿ ಹೋಗಿದ್ರು ಸಹಿತ ಅವರಿಂದ ದುಡ್ಡನ್ನ ಹಾಗೆ ಪಡ್ಕೊಳ್ತಾ ಇದಾರೆ. ಅಂದ್ರೆ ಮರಣೋತ್ತಾರ ತೆಗೆಸ್ಲಿಲ್ಲಪ್ಪ ಅಂದ್ರೆ ಆ ಅಕೌಂಟ್ಗೆ ದುಡ್ಡು ಹಾಗೆ ಬರ್ತಿರತ್ತೆ, ಹಾಗೆ ಜಮಾ ಆಗ್ತಿರತ್ತೆ. ಕೊನೆಯದಾಗಿ ಸರ್ಕಾರಕ್ಕೆ ತಿಳಿಯತ್ತೆ ಒಂದು ದಿನ, ಅಂದ್ರೆ ಹಿರಿಯ ನಾಗರಿಕರು ಅದಕ್ಕೆ ಅಕೌಂಟ್ ತೆಗೆಸ್ಕೊಳ್ಳಿಕ್ಕೆ ಅಮೌಂಟ್ ಬರ್ಲಿಲ್ಲಪ್ಪ ಅಂದ್ರೆ ಬಹಳ ದಿನದ ಕಾಲ, ಅಂದ್ರೆ ಅವರೇ ಬರ್ಬೇಕು ತೆಗೆದುಕೊಳ್ಳಿಕ್ಕೆ ದುಡ್ಡನ್ನ, ಬ್ಯಾಂಕ್ ಬಂದು ತೆಗೆದುಕೊಳ್ಬೇಕು. ಸೊ ತೆಗೆದುಕೊಳ್ಳಿಲ್ಲ ಅಂದ್ರೆ ಸರ್ಕಾರಕ್ಕೆ ಗೊತ್ತಾಗ್ಬಿಡುತ್ತೆ. ಅದೇ ರೀತಿಯಾಗಿ ಸರ್ಕಾರ ಒಂದು ವೆರಿಫಿಕೇಶನ್ ಮಾಡ್ತಾ ಇರುತ್ತೆ ಡಾಕ್ಯುಮೆಂಟ್ಸ್. ಅದು ಹೇಗಪ್ಪ ಅಂದ್ರೆ ನೀವು ಬದುಕಿದಿರಾ ಅಂತ ನೀವು ಕನ್ಫರ್ಮ್ ಮಾಡ್ಬೇಕಾಗತ್ತೆ ಸರ್ಕಾರಕ್ಕೆ ಅಂತ ತಿಳಿಸುತ್ತೆ. ಸರ್ಕಾರದವ್ರು ಏನ್ ಮಾಡ್ತಾರೆ, ಪ್ರತಿಯೊಬ್ಬರು ಕೂಡ ನಿಮ್ಮ ಲೈಫ್ ಸರ್ಟಿಫಿಕೇಟ್ ಅನ್ನ ನೀವು ಯಾವ ಬ್ಯಾಂಕ್ ನಲ್ಲಿ ದುಡ್ಡನ್ನ ಪಡ್ಕೊಳ್ತಾ ಇರ್ತೀರಿ ಆ ಬ್ಯಾಂಕಿಗೆ ಹೋಗಿ ಸಬ್ಮಿಟ್ ಮಾಡಿ. ನೀವು ಇದ್ದಿದ್ದೇ ಆದ್ರೆ ಅದನ್ನ ಸಬ್ಮಿಟ್ ಮಾಡ್ತೀರಿ. ತದನಂತರ ನಿಮಗೆ ಎಂದಿನಂತೆ ನಾವು ದುಡ್ಡನ್ನ ಜಮಾ ಮಾಡ್ತೀವಿ. ಒಂದು ವೇಳೆ ನೀವು ಸಬ್ಮಿಟ್ ಮಾಡಲಿಲ್ಲ ಅಂದ್ರೆ ನಾವು ನಿಮ್ಗೆ ದುಡ್ಡು ಜಮಾ ಮಾಡೋದಿಲ್ಲ ಅಂತ ಹೇಳ್ತಾರೆ. ಯಾರು ಬದುಕಿದ್ದಾರೆ ಅವರು ಆ ಒಂದು ಒಂದು ಲೈಫ್ ಸರ್ಟಿಫಿಕೇಟ್ ಅನ್ನ, ಅಂದ್ರೆ ಜೀವಿತ ಪ್ರಮಾಣ ಪತ್ರ ಅಂತ ಕರಿತೀವಿ, ಅದನ್ನ ಹೋಗಿ ಸಬ್ಮಿಟ್ ಮಾಡ್ತಾರೆ. ಅವ್ರಿಗೆ ಎಂದಿನಂತೆ ದುಡ್ಡು ಜಮಾ ಆಗುತ್ತೆ. ಒಂದು ವೇಳೆ ನಿಮ್ಮ ಖಾತೆಗಳಿಗೆ ದುಡ್ಡು ಬರ್ಲಿಲ್ಲಪ್ಪ ಅಂದ್ರೆ, ನೀವು ಸಬ್ಮಿಟ್ ಮಾಡ್ಲಿಲ್ಲ ಅಂದ್ರೆ ನೀವು ಇದ್ರೂ ಸಹಿತ ದುಡ್ಡು ಬರೋದಿಲ್ಲ. ಒಂದು ವೇಳೆ ಇರ್ಲಿಲ್ಲ, ಬದುಕೇ ಇರ್ಲಿಲ್ಲಪ್ಪ ಅಂದ್ರೆ ಅವರು ಎಲ್ಲಿಂದ ಸಬ್ಮಿಟ್ ಮಾಡಬೇಕು, ಅವರೇ ಹೋಗಿ ಸಬ್ಮಿಟ್ ಮಾಡ್ಬೇಕಾಗಿರತ್ತೆ. ಅಥವಾ ನಿಮ್ಮ ಮನೆಯವರನ್ನ ಹೋಗಿ ಕಳುಹಿಸಿ ವಿಡಿಯೋ ಕಾಲ್ ನ ಮುಖಾಂತರ ನೀವು ಬದುಕಿದ್ದೀರಾ ಅಂತಕ್ಕಂಥದ್ದನ್ನ ಕನ್ಫರ್ಮ್ ಮಾಡಿ ಅಧಿಕಾರಿಗಳಿಗೆ ತಿಳಿಸಿದ್ರೆ ಅವರು ಮೇಲಧಿಕಾರಿಗಳಿಗೆ ತಿಳಿಸಿ ನಿಮಗೆ ಎಂದಿನಂತೆ ದುಡ್ಡನ್ನ ಜಮಾ ಮಾಡುವಂತಹ ಕೆಲಸ ಮಾಡ್ತಾರೆ. ಒಂದು ವೇಳೆ ನೀವು ಅದನ್ನ ಸಬ್ಮಿಟ್ ಮಾಡಿಲ್ಲ ಅಂದ್ರೆ ನಿಮಗೆ ದುಡ್ಡೇ ಜಮಾ ಆಗೋದಿಲ್ಲ. ಇದು ಸರ್ಕಾರವೇ ತಿಳಿಸಿರ್ತಕ್ಕಂಥದ್ದು. ಈ ಒಂದು ಉಪಾಯವನ್ನ ಸರ್ಕಾರ ಹುಡುಕಾಡಿದೆ. ಹೌದು, ಈಗ ಅನೇಕ ಕುಟುಂಬಸ್ಥರು ಬದುಕಿಲ್ಲ ಅಂದ್ರೂ ಸಹಿತ ದುಡ್ಡನ್ನ ಪಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದನೂ ಕೂಡ ದುಡ್ಡನ್ನ ಪಡ್ಕೊಳ್ತಾ ಇದ್ರು. ಈ ಒಂದು ವಿಷಯವನ್ನ ಸರ್ಕಾರ ತಿಳಿಸಿದೆ. ಲೈಫ್ ಸರ್ಟಿಫಿಕೇಟ್ ಅನ್ನ ಸಬ್ಮಿಟ್ ಮಾಡಿ ದುಡ್ಡನ್ನ ಪಡ್ಕೊಳ್ಳಿ, ಇಷ್ಟೇ ಅಂತ ತಿಳಿಸ್ತಾ ಇದೆ. ಇನ್ನು ಸ್ನೇಹಿತರ, ಪಿಂಚಣಿ ಯೋಜನೆಯಲ್ಲಿ ಹೆಚ್ಚಳ ಆಗ್ತಾ ಇರುವಂತದ್ದು ಇನ್ನು ಅಕ್ಟೋಬರ್ ಮತ್ತು ಈ ನವೆಂಬರ್ ತಿಂಗಳ ಹಣ ಕೂಡ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ಸೊ ಅದರಲ್ಲಿ ಏನ್ ಸಂಶಯವಿಲ್ಲ. ಇಲ್ಲಿ ಒಂದ್ ತಿಂಗಳು ಲೇಟ್ ಆಗ್ಬಹುದು, ಆದ್ರೆ ಪಿಂಚಣಿ ಯೋಜನೆಯಲ್ಲಿ ದುಡ್ಡನ್ನ ಕೊಡ್ಲೇಬೇಕು. ಇದು ಶಾಶ್ವತ ಯೋಜನೆ. ಬಿಜೆಪಿ ಬರ್ಲಿ, ಕಾಂಗ್ರೆಸ್ ಬರ್ಲಿ ಅಥವಾ ಜೆಡಿಎಸ್ ಇನ್ಯಾವುದೇ ಸರ್ಕಾರ ಬಂದ್ರು ಸಹಿತ ಈ ಯೋಜನೆಯಲ್ಲಿ ದುಡ್ಡನ್ನ ಕೊಡ್ಲೇಬೇಕು. ಅದನ್ನ ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ಹೌದು ಸ್ನೇಹಿತರೆ, ಇಲ್ಲಿ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಪಕ್ಷ ಇರುವವರೆಗೂ ಮಾತ್ರ ಇರುತ್ತೆ, ಆದ್ರೆ ಪಿಂಚಣಿ ಯೋಜನೆ ಆಗಲ್ಲ. ಇದು ಯಾವುದೇ ಪಕ್ಷ ಬಂದಿದ್ರು ಸಹಿತ ಈ ಒಂದು ಪಿಂಚಣಿಯನ್ನ ಕೊಡ್ಲೇಬೇಕಾಗಿರುತ್ತೆ. ಹಾಗಾಗಿ ಈಗ ಸದ್ಯಕ್ಕೆ ಕೊಡ್ತಾ ಇದ್ದಾರೆ. ಇನ್ನು ನಿಮ್ಮ ಖಾತೆಗಳಿಗೆ ಜಮಾ ಆಗಿದ್ದೆ ಆದ್ರೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಇನ್ನು ಹಿರಿಯ ನಾಗರಿಕರಿಗೆ ರಾಜ್ಯ ಸರ್ಕಾರ ಹೇಳ್ತಾ ಇದೆ, ನಾವು ಕಳೆದ 2 ವರ್ಷದಿಂದ ಪಿಂಚಣಿಯನ್ನ ಹೆಚ್ಚಳ ಮಾಡ್ಬೇಕಂತ ಅನ್ಕೊಂಡಿದೀವಿ. ಇದೇ ಡಿಸೆಂಬರ್ ಒಳಗಾಗಿ ನಾವು ಪಿಂಚಣಿಯನ್ನ ಹೆಚ್ಚಳ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸ್ವತಃ ಸಿಎಂ ಅವರೇ ಹೇಳಿದ್ದಾರೆ ಹಿರಿಯ ನಾಗರಿಕರ ಸಭೆಯಲ್ಲಿ. ಹೌದು, 2025 ಒಳಗಾಗಿ ನಾವು ಪಿಂಚಣಿಯನ್ನ ಹೆಚ್ಚಳ ಮಾಡ್ತೀವಿ. ಅನೇಕ ಹಿರಿಯರು ಕೂಡ ನಾವು ಆಶ್ವಾಸನೆಯನ್ನ ಕೊಟ್ಟಿದ್ವಿ. ಹಾಗಾಗಿ
ಈ 2 ವರ್ಷದಿಂದ ಹೆಚ್ಚಳ ಮಾಡ್ಬೇಕಂತ ಕಾಯ್ತಾ ಇದ್ವಿ, ಆದ್ರೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಯಾರು ಕೂಡ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ, ನಾವು ಪಿಂಚಣಿಯನ್ನ ಹೆಚ್ಚಳ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ವಿಧವಾ ಮಹಿಳೆಯರು ಕೂಡ ಒಂದು ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಹೌದು, ವಿಧವಾ ಮಹಿಳೆಯರಿಗೂ ಕೂಡ ಇಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ, 900ರಿಂದ 2200 ವರೆಗೂ ಕೂಡ ಪಿಂಚಣಿ ಹೆಚ್ಚಳ ಮಾಡ್ತಾ ಇದೆ. ಬರೀ ನಮ್ಮ ಕರ್ನಾಟಕ ರಾಜ್ಯಕ್ಕಲ್ಲ, ಇನ್ನು ಅನೇಕ ರಾಜ್ಯಕ್ಕೆ ಅಂದ್ರೆ ರಾಜಸ್ಥಾನಕ್ಕೆ, ಯುಪಿಗೆ, ಅದೇ ರೀತಿಯಾಗಿ ಮಹಾರಾಷ್ಟ್ರಕ್ಕೆ, ಹೀಗೆ ಅನೇಕ ರಾಜ್ಯಗಳಿಗೆ ಪಿಂಚಣಿಯನ್ನ ಹೆಚ್ಚಳ ಮಾಡ್ತಾ ಇದೆ. ಸುಮಾರು 7 ರಾಜ್ಯಕ್ಕಿಂತ ಹೆಚ್ಚಿನ ರಾಜ್ಯಗಳಿಗೆ ಇಲ್ಲಿ ಪಿಂಚಣಿಯನ್ನ ಹೆಚ್ಚಳ ಮಾಡ್ತಾ ಇದೆ. ಅದರಲ್ಲಿ ನಮ್ಮ ರಾಜ್ಯಕ್ಕೆ 900ರಿಂದ 2200ಕ್ಕೆ ಏರಿಕೆ ಮಾಡ್ತಕ್ಕಂಥದ್ದು. ಹಿರಿಯ ನಾಗರಿಕರಿಗೆ ಈಗ 800 ರೂಪಾಯಿ ಜಮಾ ಆಗ್ತಾ ಇದ್ರೆ ಅದು 1200, 1400 ಈ ರೀತಿ ಜಮಾ ಆಗತ್ತೆ. ಸೊ ಈ ಒಂದು ವಿಷಯವನ್ನ ಎಲ್ಲ ಪಿಂಚಣಿದಾರರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಈ ರೀತಿ ಪಿಂಚಣಿ ಹೆಚ್ಚಳ ಆಗುವುದರ ಬಗ್ಗೆ ಮಾಹಿತಿ ತಿಳಿಸಿ.